सरसौख्य दुःख सत्कारणाय वितताय नमो नमस्ते। इत्थं विश्वेश्वरेऽस्मिन् इत्थं विश्वेश्वरेऽस्मिन् निखिल जगदवस्थाप्य सीता सहाये निखिल जगदवस्थाप्य सीता सहाये भूमिष्ठे सर्वलोकाः भूमिष्ठे सर्वलोकाः तुतुषुरनुदिनम् तुतुषुरनुदिनं वृद्धभक्त्या नितान्तम् दभक्त्या नितान्तं राजा राज्याभिषेके राजा राज्याभिषेके प्रकृतिजनवचो प्रकृतिजनवचो आनयन्नात्मनोऽर्थ्यम् मानयन्नात्मनोऽर्थ्यं तद्ध्रे तन्मन्थरायाः तद्रे तन्मन्थरायाः श्रुतिपथमगमत् श्रुतिपथमगमत् भूमिगाया अलक्ष्म्याः ಭೂಮಿಗಾಯಾ ಅಲಕ್ಷ್ಮ್ಯಾಹ. ಸರ್ವೋತ್ತಮನಾದಂತಹ ಪರಮಾತ್ಮ ಎಲ್ಲ ಜಗತ್ತಿನ ರಕ್ಷಣೆಯನ್ನು ಮಾಡಿ ಇದ್ದಾಗ ವೃದ್ಧ ಭಕ್ತ್ಯಾ ನಿತಾಂತಂ, ವೃದ್ಧರಾದ ವಸಿಷ್ಠಾದಿಗಳು, ದಶರಥ, ಕೌಸಲ್ಯ, ಕೈಕೇಯಿ ಎಲ್ಲರಲ್ಲಿ ಭಕ್ತಿಯನ್ನ ಮಾಡ್ತಾ ಯಾವ ರೀತಿ ಭಕ್ತಿಯನ್ನು ಮಾಡಬೇಕು ಅನ್ನುವುದನ್ನ ಜಗತ್ತಿಗೆ ತೋರಿಸ್ತಾ ಅತ್ಯಂತ ವಿನೀತನಾಗಿ ಇರಬೇಕು ಅನ್ನುವುದನ್ನ ಮಗನಾಗಿ ಶಿಷ್ಯನಾಗಿ ವಿನೀತನಾಗಿ ಇರಬೇಕು ಅಂತ ಜಗತ್ತಿಗೆ ಶಿಕ್ಷಣವನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ಎಲ್ಲ ಸಜ್ಜನರು ಸಂತೋಷ ಪಟ್ಟಿದ್ದಾರೆ. ಇಂತಹ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವನ್ನ ಮಾಡಬೇಕು ಅಂತ ಯಾವಾಗ ದಶರಥ ಮಹಾರಾಜರು ಸಂಕಲ್ಪವನ್ನ ಮಾಡಿದರೋ ಅದು ಮಂಥರಾಳ ಕಿವಿಗೆ ಬಿದ್ದಿದೆ. ಮಹಾ ದುಷ್ಟಳಾದವಳು, ಅಲಕ್ಷ್ಮಿ ಅವತಾರ ಅವಳ ಕಿವಿಗೆ ಬಿದ್ದಾಗ ಅವಳು ವಿಘ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾಳೆ. ಇದೆಲ್ಲ ಕೇವಲ ನಿಮಿತ್ತ ಮಾತ್ರ. ಅವಳಿಗೆ ಒಂದು ದುರ್ಗತಿಯನ್ನ ಕೊಡೋದಕ್ಕೆ, ಪಾಪ ಸಾಧನೆಯನ್ನ ಮಾಡಿಸೋದಕ್ಕೆ ದೇವರು ಮಾಡಿಸಿದ್ದು. ಭಗವಂತ ತನ್ನ ಸಂಕಲ್ಪದಿಂದ ತಾನು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿರುವ ರಾಕ್ಷಸರ ಸಂಹಾರ ಮಾಡಿ ಅಲ್ಲಿರುವ ಋಷಿಮುನಿಗಳ ರಕ್ಷಣೆಯನ್ನು ಮಾಡಿದ್ದಾನೆ. ಅವರಿಗೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡಿದ್ದಾನೆ ಎನ್ನುವುದೇ ಮುಖ್ಯವಾದದ್ದು. ಅದೇ ಭಗವಂತನ ಸಂಕಲ್ಪ, ಪರಮಾತ್ಮನ ಸ್ವಾತಂತ್ರ್ಯ. ತನ್ನ ಸಂಕಲ್ಪವನ್ನ ಪೂರ್ಣ ಮಾಡಿಕೊಳ್ಳುವುದರ ಜೊತೆಗೆ ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವವಾಯಿತು ಅಂತ ತನ್ನ ಸಂಕಲ್ಪನೂ ಈಡೇರಿರ್ಬೇಕು, ಜೊತೆಗೆ ದುಷ್ಟರ ಯೋಗ್ಯತೆಗೆ ತಕ್ಕಂತೆ ಅವರಿಂದ ಪಾಪ ಸಾಧನೆಯನ್ನು ಮಾಡಿಸಿ ಅವರಿಗೆ ಫಲವನ್ನೂ ಕೊಟ್ಟಿರ್ಬೇಕು. ಎರಡನ್ನೂ ಮಾಡಿಸ್ತಾ ಇದ್ದಾನೆ ಪರಮಾತ್ಮ ಅಂತ ಮಾತ್ರ ತಿಳಿಯಬೇಕೇ ಹೊರತು ದೇವರಿಗೂ ವಿಘ್ನ ಬಂತು ಅಂತ ಮಾತ್ರ ಸರ್ವಥಾ ತಿಳಿಯಬಾರದು. ಪೂರ್ವಂ ಕ್ಷೀರಾಬ್ಧಿಜಾತ ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ ತಾಮ್ನೇತುಂ ತತ್ತಮೋಂಧಂ ತಾಮ್ನೇತುಂ ತತ್ತಮೋಂಧಂ ಕಮಲಜನಿರುವಾಚಾಶುರಾಮಾಭಿಷೇಕಂ ಕಮಲಜನಿರುವಾಚಾಶು ರಾಮಾಭಿಷೇಕಂ ಭೂತ್ವಾ ದಾಸಿ ವಿಲುಂಪ ಭೂತ್ವಾ ದಾಸಿ ವಿಲುಂಪ ಸ್ವಗತಿಮಪಿ ತತಃ ಕರ್ಮಣ ಪ್ರಾಪ್ಸ್ಯಸೆ ತ್ವಂ ಸ್ವಗತಿಮಪಿ ತತಃ ಕರ್ಮಣಃ ಪ್ರಾಪ್ಸ್ಯಸೆ ತ್ವಂ ಸೇತ್ಯುಕ್ತ ಮಂಥರಾಸೀತ್ ಸೇತ್ಯುಕ್ತ ಮಂತರಾಸೀತ್ ತದನು ಕೃತವತ್ತೇವ ಚೈತತ್ ಕುಕರ್ಮ ತದನು ಕೃತವತ್ತೇವ ಚೈತತ್ ಕುಕರ್ಮ. ಅವಳು ಕ್ಷೀರ ಸಮುದ್ರದಲ್ಲಿ ಹಿಂದೆ ಹುಟ್ಟಿದಂಥವಳು. ಲಕ್ಷ್ಮಿ ಅವತಾರ ಹೇಗೆ ಕ್ಷೀರ ಸಮುದ್ರದಿಂದ ಆಗಿದೆಯೋ ಈ ಅಲಕ್ಷ್ಮಿಯು ಕೂಡ ಕ್ಷೀರ ಸಮುದ್ರದಲ್ಲಿಯೇ ಹುಟ್ಟಿದ್ದಾಳೆ. ಅಮೃತವೂ ಕ್ಷೀರ ಸಮುದ್ರದಲ್ಲಿ, ವಿಷವೂ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದು. ಹಾಗೆ ಅಲಕ್ಷ್ಮಿ ಲಕ್ಷ್ಮಿ ಇಬ್ಬರು ಅಲ್ಲೇ ಹುಟ್ಟಿದ್ದು. ಏನೋ ತಪಸ್ಸು ಮಾಡಿ ಅಪ್ಸರಸ್ತ್ವವನ್ನು ಹೊಂದಿದ್ದಾಳೆ. ಆದರೆ ಅವಳು ಸ್ವರೂಪತಃ ದುಷ್ಟಳಾದದ್ದರಿಂದ ಅವಳಿಗೆ ಅಂಧನ್ ತಮಸ್ಸೆ ಆಗಬೇಕು ಅನ್ನುವುದಕ್ಕೋಸ್ಕರ ಬ್ರಹ್ಮದೇವರು ಹೇಳಿದರು, ನೀನು ಆ ದಶರಥನ ದಾಸಿಯಾಗಿ ರಾಮದೇವರ ಅಭಿಷೇಕಕ್ಕೆ ವಿಘ್ನವನ್ನ ತೆಗೆದುಕೊಂಡು ಬಾ. ಹಾಗೆ ಮಾಡಿದರೆ ನಿನಗೇನ್ ಅಪೇಕ್ಷೆ ಇದೆ, ಒಳ್ಳೆ ಗತಿ ಅಂತ ಅನ್ಲಿಲ್ಲ, ನಿನ್ನ ಗತಿ ಏನೋ ಆ ಗತಿ ನಿನಗಾಗತ್ತೆ ಅಂತ. ಆ ಗತಿ ಅಂದ್ರೆ ತಮಸ್ಸಾಗ್ತದೆ ಅನ್ನೋದನ್ನೇ ಈ ರೀತಿಯಾಗಿ ಹೇಳಿದ್ದಾರೆ. ಹಾಗಾಗಿ ಹಾಗಾದ್ರೆ ನನ್ನ ಗತಿ ನನಗಾಗಬೇಕು ಅಂದ್ರೆ ನಾನು ರಾಮದೇವರ ಅಭಿಷೇಕಕ್ಕೆ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಿದ್ದಾಳೆ.
ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ತಾನೇನು ಅಲ್ಪ ಸ್ವಲ್ಪ ತಪಸ್ಸು ಮಾಡಿದ್ಲೋ ಅದರ ಎಲ್ಲಾ ಪುಣ್ಯವೂ ನಷ್ಟವಾಗಿ ಅವಳು ಕೊನೆಗೆ ಅಂಧತಮಸಕ್ಕೆ ಹೋಗಿದ್ದಾಳೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಲ್ಲಿ ಒಂದು ಅಕ್ಷರ ಕಡಿಮೆ ಇದೆ, ತದಾನುಚ ಅಂತಿದ್ರೆ ವಾಕ್ಯ ಸರಿ ಹೋಗ್ತದೆ. ಬರೇ ತದಾನುಕೃತವತ್ತೇವ ಚೈತತ್ಕು ಕರ್ಮ ಅಂತ. ಅದಕ್ಕೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ, ಯಾಕೆ ಒಂದು ಅಕ್ಷರ ಕಡಿಮೆ ಆಗಿದೆ ಅಂದ್ರೆ ಅವಳು ಮಾಡಿದ ತಪಸ್ಸಿನ ಎಲ್ಲಾ ಪುಣ್ಯದ ಹ್ರಾಸವಾಗಿದೆ, ಲೋಪವಾಗಿದೆ ಅಂತ ತೋರಿಸೋದಕ್ಕೆ ಆಚಾರ್ಯರು ಒಂದು ಅಕ್ಷರದ ಲೋಪ ಮಾಡಿದ್ದಾರೆ ಅಂತ ವಾದಿರಾಜರು ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿ ಅನ್ಬೇಕಾಗಿರ್ಬೇಡ ಇಲ್ಲ, ಅದು ಶ್ರೀಮದಾಚಾರ್ಯರು ಇಡದೇ ಇರ್ಲಿಕ್ಕೆ ಕಾರಣ, ಶ್ರೀಮದಾಚಾರ್ಯರೇ ಪ್ರಯೋಗ ಮಾಡದೇ ಇರ್ಲಿಕ್ಕೆ ಕಾರಣ ಮಂಥರಾದೇವಿಯ ಪುಣ್ಯ ಹ್ರಾಸವನ್ನು ಸೂಚನಾ ಮಾಡ್ಲಿಕ್ಕೆ ಶ್ಲೋಕದಲ್ಲಿ ಒಂದು ಅಕ್ಷರದ ಲೋಪ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು ವಾದಿರಾಜರು. ಎರಡನೇ ಸಲ ಇರೋದಲ್ಲ ನಾನು ಹೇಳೋದು, ಮೊದಲಿಗೆ ತದನು ಅನ್ನೋದು ಆದ ಮೇಲೆ ಒಂದು ಅಕ್ಷರ ಕಡಿಮೆ ಆಗತ್ತೆ, ಅದು ದೋಷ ಅಲ್ಲ, ಬುದ್ಧಿಪೂರ್ವಕವಾಗಿ ಆಚಾರ್ಯರು ಹಾಗೆ ಮಾಡಿದ್ದಾರೆ ಅಂತ ವಾದಿರಾಜರು ಹೇಳ್ತಾರೆ. ಈ ರೀತಿ ಆ ಪರಮಾತ್ಮನ ಒಂದು ಸತ್ಯ ಸಂಕಲ್ಪದಂತೆ ದುಷ್ಟಳಾದ ಮಂಥರಿಗೆ ದುರ್ಗತಿಯನ್ನ ಕೊಡೋದಕ್ಕೋಸ್ಕರನೇ ಅವಳಿಂದ ಈ ಕಾರ್ಯವನ್ನ ಮಾಡಿಸಿ ದುರ್ಗತಿಯನ್ನ ಕೊಟ್ಟಿದ್ದಾನೆ. ಇದರಿಂದ ತಿಳಿಯಬೇಕಾದ ಒಂದು ಉತ್ತಮ ಸಂದೇಶ ಅಂದ್ರೆ, ಎಂದಿಗೂ ಸಜ್ಜನರು ಉತ್ತಮವಾದಂತಹ ಸತ್ಕರ್ಮಗಳನ್ನ ಮಾಡುವಾಗ, ಉತ್ತಮವಾದ ಸ್ಥಾನವನ್ನ ಅಲಂಕರಿಸುವಾಗ ಅದಕ್ಕೆ ವಿಘ್ನವನ್ನ ಮಾಡಬಾರದು, ಅದಕ್ಕೆ ಸಹಾಯವನ್ನು ಮಾಡಬೇಕು, ಒಳ್ಳೆಯದನ್ನು ಅಪೇಕ್ಷೆ ಪಡಬೇಕು. ಕೊನೆಯ ಪಕ್ಷ ಸಹಾಯ ಮಾಡ್ಲಿಕ್ಕಾಗದೆ ಇದ್ರೂ ಶುಭ ಕಾಮನೆಗಳನ್ನಾದ್ರೂ ಮಾಡಬೇಕೇ ಹೊರತು ವಿರೋಧವನ್ನ ಮಾಡಬಾರದು. ಮಾಡಿದರೆ ತನ್ನ ಪುಣ್ಯವನ್ನು ಹಾಳು ಮಾಡಿಕೊಂಡು ದುರ್ಗತಿಯನ್ನು ಹೊಂದುತ್ತಾನೆ ಮನುಷ್ಯ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಭಗವಂತನ ಸರ್ವಸ್ವಾತಂತ್ರ್ಯ, ಸರ್ವೋತ್ತಮತ್ವ, ಸಕಲ ಜಗತ್ತಿನ ಮಹಾನಾಯಕತ್ವ ಪರಮಾತ್ಮನಲ್ಲಿ ಸರ್ವದಾ ಇದೆ ಎನ್ನುವುದನ್ನ ಚಿಂತನೆ ಮಾಡಿ ಉತ್ತಮವಾದ ಫಲವನ್ನ ಎಲ್ಲರೂ ಪಡೆಯಬೇಕು. ಬಹಳ ಸಂತೋಷ. ತೊಂದರೆ ಕೊಟ್ಟು ನಾವು ಹೆಸ್ಕೊಂಡೇವು, ಕ್ಷಮಿಸ್ಬೇಕು. ಏನಿಲ್ಲ, ಎಲ್ಲ ನಿರ್ವಿಘ್ನವಾಗಿ ಆಗ್ಲಿ, ಪಾಠ ಮುಂದೆ ನಡೀಲಿ. ಕೊಂಡಾಚಾರ್ಯರಿಗೂ ನಿಮಗೆ ಶ್ರವಣ ಮಾಡೋ ಎಲ್ಲಾ ಶಿಷ್ಯರಿಗೂ ದೇವರು ವಿಶೇಷ ಅನುಗ್ರಹ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸಾಕ ಅನಂತ ಅನಂತ ಸಾಕ, ಬಹಳ ದೊಡ್ಡ ಅನುಗ್ರಹ ಸ್ವಾಮಿ. ಅನಂತ ಸಾಷ್ಟಾಂಗ ನಮಸ್ಕಾರ ಸ್ವಾಮಿ. ಆಯ್ತಾ, ನಮಸ್ಕಾರ ಕೃಷ್ಣಾಚಾರ್ಯ, ಅನುಕೂಲ ಮಾಡ್ಕೊಟ್ರಿ. ನಿಮಗೂ ಪಾಠಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ.